ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ನಮಸ್ಕಾರ ಆಧ್ಯಾತ್ಮಿಕ ಬಂಧುಗಳೇ ಮತ್ತು ಬಾಂಧವರೇ. ನಾನು ಸ್ವಾಮಿನಾಥನ್ ಸುಬ್ರಹ್ಮಣ್ಯನ್. ಶ್ರೀ ಆದಿಶಂಕರರು ರಚಿಸಿದ ಶ್ರೀ ಸುಬ್ರಹ್ಮಣ್ಯ ಭುಜಂಗಂ ಸ್ತೋತ್ರದ 3ನೇ ಶ್ಲೋಕವನ್ನು ಈಗ ನಾವು ಅನುಭವಿಸಲಿದ್ದೀವಿ. ಶ್ಲೋಕ ಈ ಥರ ಇದೆ. ಮಯೂರಾದಿರೂಢಂ ಮಹಾವಾಕ್ಯಗೂಢಂ ಮನೋಹಾರಿ ದೇಹಂ ಮಹಚಿತ್ತಗೇಹಂ ಮಹೀದೇವದೇವಂ ಮಹಾವೇದಭಾವಂ ಮಹಾದೇವಬಾಲಂ ಭಜೆ ಲೋಕಪಾಲಂ. ಭಜೆ ಲೋಕಪಾಲಂ. ಈ ಲೋಕವನ್ನು ಕಾಪಾಡುವಂಥ ಒಂದು ದೇವರಿಗೆ ನಾವು ಭಜಿಸೋಣ, ಧ್ಯಾನ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಹೇಳ್ತಾ ಇದ್ದಾರೆ? ಆ ಹೆಸರನ್ನು ನೇರವಾಗಿ ಹೇಳ್ತಾ ಇಲ್ಲ. ಕೆಲವು ವಿಶೇಷ ಗುಣಗಳನ್ನು ಹೇಳ್ತಾರೆ. ಅದರ ಮೇಲೆ ನಾವು ಯಾರ ಬಗ್ಗೆ ಈ ಸ್ತೋತ್ರ ಮಾಡಿದ್ದಾರೆ ಅನ್ನೋದು ಗುರುತಿಸ್ಕೊಳ್ಬೇಕು. ಮಯೂರಾದಿರೂಢಂ. ಮಯೂರ ಅಧಿರೂಢಂ ಅಂದರೆ ನವಿಲ ಮೇಲೆ ಆರೂಢನಾಗಿರುವನು, ನವಿಲನ್ನು ವಾಹನವಾಗಿ ಇಟ್ಕೊಂಡಿರೋನು. ಈ ನವಿಲು ಹೇಗೆ ಸುಬ್ರಹ್ಮಣ್ಯನಿಗೆ ವಾಹನ ಆಯ್ತಂದ್ರೆ, ಸೂರಪದ್ಮ ಅಂತ ಹೇಳಿ ಒಂದು ಅಸುರ ಇದ್ದ. ಅವನು ಅಹಂಕಾರ, ಮಾಯೆ ಇದರಿಂದಾಗಿ ಎಲ್ಲರನ್ನು ಹಿಂಸೆ ಮಾಡ್ತಿದ್ದ. ಅದರಿಂದ ದೇವತೆಗಳು ಎಲ್ಲ ಸೇರಿ ಮತ್ತು ಭೂಲೋಕವಾಸಿಗಳೆಲ್ಲ ಸೇರಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಂಡ್ರು, ಈ ಇಕ್ಕಟ್ಟಿಂದ ನಮ್ಮನ್ನು ಬಿಡಿಸಬೇಕು ಅಂತ. ಅದಕ್ಕೆ ಸುಬ್ರಹ್ಮಣ್ಯ ಈ ಸೂರಪದ್ಮನ ಜೊತೆ ಯುದ್ಧ ಮಾಡಿದ. ಆ ಅಸುರ ತನ್ನ ಮಾಯಾಶಕ್ತಿಯಿಂದ ಒಂದು ದೊಡ್ಡ ಮಾವಿನ ಮರವಾಗಿ ನಿಂತ್ಕೊಂಡ. ಸುಬ್ರಹ್ಮಣ್ಯ ದೇವರು ತಮ್ಮ ಶಕ್ತಿಯಾಯುಧದಿಂದ ಆ ಮಾಮರವನ್ನು 2 ಭಾಗ ಮಾಡಿದ್ರು. ಒಂದು ಭಾಗ ನವಿಲಾಯಿತು, ಇನ್ನೊಂದು ಭಾಗ ಹುಂಜ ಆಯಿತು. ನವಿಲನ್ನು ವಾಹನವಾಗಿ ಇಟ್ಕೊಂಡ, ಹುಂಜವನ್ನು ಧ್ವಜವಾಗಿ ಇಟ್ಕೊಂಡ. ಇದರ ಅರ್ಥ, ಈ ವಾಹನ ಅಂದರೆ ತನ್ನ ನಿಯಂತ್ರಣದಲ್ಲಿ ಇರುವುದು. ಅಂದರೆ ಅಹಂಕಾರ ಮತ್ತು ಮಾಯೆ ಇದನ್ನು ವಶಪಡಿಸುವವನು, ಇಂದ್ರಿಯಗಳನ್ನು ಅಡಗಿಸುವನು ಅಂತ ಅರ್ಥ. ನವಿಲು ವಾಹನ ಅಂದರೆ ಅದೇ ಅರ್ಥ. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಯಾವುದೇ ಒಂದು ಬಲಿಷ್ಠವಾದ ವೈರಿಯನ್ನು, ಅವನ ಬಲವನ್ನು ಎಲ್ಲರ ಹಿತಕ್ಕಾಗಿ ಕರಗಿಸಿ ವೈರಿಯನ್ನು ಧಾರ್ಮಿಕ ಮಾರ್ಗಕ್ಕೆ ತರುವುದನ್ನು ಸಂಹಾರ ಅಂತಾರೆ. ಸಂಹಾರ ಅಂದರೆ ವಧೆ ಅಲ್ಲ. ಅವ್ರು ಇರ್ತಾರೆ, ಆದರೆ ಅವರ ಕೆಟ್ಟ ಮಾರ್ಗಗಳಿಂದ ಬೇರ್ಪಡಿಸಿ ಸನ್ಮಾರ್ಗಕ್ಕೆ ತರುವುದಕ್ಕೆ ಸಂಹಾರ ಅಂತ ಹೇಳಿ. ಈ ಒಂದು ನವಿಲನ್ನು ವಾಹನವಾಗಿ ಯಾಕಪ್ಪ ಇಟ್ಕೊಂಡ್ರು ಅಂದರೆ, ಹುಂಚ ಧ್ವಜವಾಯಿತು, ನವಿಲು ವಾಹನ ಆಯಿತು. ಅಂದರೆ ಸದಾ
ಸುಬ್ರಹ್ಮಣ್ಯನ ಜೊತೆ ಇರೋದು. ಇದನ್ನು ಸ್ವಲ್ಪ ಶಂಕರರು ನಮಗೆ ಬೇರೆ ಅರ್ಥ ತರುವಂಗೆ ಹೇಳಿದ್ದಾರೆ. ಏನಪ್ಪ ಅಂದರೆ, ಲೋಕದಲ್ಲಿ ಮಿತ್ರರನ್ನು ಹತ್ತಿರ ಇಟ್ಕೋಬೇಕಂತೆ, ಶತ್ರುಗಳನ್ನು ಇನ್ನೂ ಹತ್ತಿರ ಇಟ್ಕೋಬೇಕಂತೆ. ಅದಕ್ಕೋಸ್ಕರ ನವಿಲನ್ನು ವಾಹನವಾಗಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅದು ಸೂರಪದ್ಮನ ಸ್ವರೂಪ. ಅದು ಈ ಸೂರ ಸಂಹಾರ ಈಗಲೂ ಕೂಡ ಪ್ರತಿ ವರ್ಷ ದೀಪಾವಳಿ ಅಮಾವಾಸ್ಯೆಯ ಆದಮೇಲೆ ಬರುವಂಥ ಶುಕ್ಲಪಕ್ಷ ಷಷ್ಠಿ ಅಂದು ತಿರುಚೆಂದೂರಿನಲ್ಲಿ ಈಗಲೂ ನಡೀತಾ ಇದೆ. ಮಹಾವಾಕ್ಯಗೂಢ ಅಂದರೆ ಆತ್ಮ ಪರಮಾತ್ಮ ಬೇರೆ ಅಲ್ಲ, ಅಂದರೆ ಅವರ ನಡುವೆ ಭೇದವಿಲ್ಲ ಅನ್ನುವ ಸತ್ಯವನ್ನು ಸರಳ ವಾಕ್ಯಗಳಲ್ಲಿ ಹೇಳುವಂಥದ್ದು ಮಹಾವಾಕ್ಯಗಳು. ಮಹಾನ್ ಅರ್ಥವುಳ್ಳ ನುಡಿಗಳು. ನಮ್ಮೊಳಗಿನ ಸಂಪೂರ್ಣ ಉನ್ನತ ಮಟ್ಟದ ಅರಿವು ಅದು ಪರಮಾತ್ಮನ ಸ್ವರೂಪ. ನಾನು ಅಪರಮ ಸತ್ಯವೇ, ಜೀವಾತ್ಮನೇ ಪರಬ್ರಹ್ಮ, ನನ್ನೊಳಗಿರುವ ಆತ್ಮವೇ ಆ ಪರಬ್ರಹ್ಮ. ಈ ಒಂದು ವಾಕ್ಯಗಳ ಸಾರವಾಗಿ ಇರೋನು ಮಹಾವಾಕ್ಯ ಗೂಢಂ. ರಹಸ್ಯವಾಗಿ ಇದ್ದಾನೆ. ಮನೋಹಾರಿ ದೇಹಂ, ನೋಡೋವರ ಮನಸ್ಸನ್ನು ಅಪಹರಿಸುವಂಥ ಸುಂದರವಾದ ಶರೀರ ಉಳ್ಳವನು ಅಂತ ಒಂದು ಅರ್ಥ. ಮನ ಅಂದರೆ ಮನ್ಮಥನೇ ಜ್ಞಾಪಕ ಬರಬೇಕು. ಮನೋಹಾರಿ ಅಂದರೆ ಮನ್ಮಥನನ್ನು ಮೀರಿಸುವಂಥ ಸುಂದರ. ಇನ್ನೊಂದು ಮನ ಅಂದರೆ ಮನ್ಮಥ ಅಂದರೆ ಕಾಮ, ಕಾಮವನ್ನು ತ್ಯಜಿಸಿದವನು ಅಂತ ಇನ್ನೊಂದು ಅರ್ಥ. ಅದು ಮನೋಹಾರಿ ದೇಹಂ. ಮಹಚ್ಚಿತ್ತ ಗೇಹಂ ಅಂದರೆ ಮಹಾನ್ಗಳ ಚಿತ್ತದಲ್ಲಿ ವಾಸ ಮಾಡುವನಂತ ಅರ್ಥ. ಪ್ರತಿಯೊಬ್ಬರ ಮನಸ್ಸಲ್ಲಿ ದೇವರು ಇದ್ದೇ ಇದ್ದಾನೆ, ಅವ್ಯಕ್ತವಾಗಿದ್ದಾನೆ ಅಷ್ಟೇ. ಆದರೆ ಮಹಾನ್ಗಳ ಮನಸ್ಸಿನಲ್ಲಿ ಮಾತ್ರ ಪ್ರಕಾಶಮಯವಾಗಿ ಇರ್ತಾನೆ. ಮಹಾನ್ಗಳಂದರೆ ಭೂಮಿಯಲ್ಲಿ ಸಾಮಾನ್ಯ ಮನುಷ್ಯರ ಥರ ಜೀವನ ನಡೆಸ್ತಿದ್ದರು, ಮನಸ್ಸು ಮಾತ್ರ ಸದಾ ದೇವರ ನೆನಪಿನಲ್ಲೇ ಇರುವಂಥವರು ಮಹಾನ್ಗಳು ಅಂತ ಹೇಳಿ. ಅಂದರೆ ನಮ್ಮ ಪ್ರಜ್ಞೆಯಲ್ಲಿ 3 ಥರ ಅವಸ್ಥೆಗಳಿದೆ. ಒಂದು ಜಾಗೃತಿ, ಮತ್ತು ಸ್ವಪ್ನ, ಮತ್ತು ಸುಷುಪ್ತಿ. ಅಂದರೆ ಎಚ್ಚರ, ಕನಸು, ಗಾಢ ನಿದ್ರೆ. ಇವುಗಳಿಗೆ ಸಾಕ್ಷಿಯಾಗಿ ಇವುಗಳನ್ನು ಮೀರಿ ಒಂದು 4ನೇ ಒಂದು ಸ್ಥಿತಿ ಇದೆ, ಅದು ತುರೀಯ ಸ್ಥಿತಿ ಅಂತ ಹೇಳಿ. ಅಂದರೆ ಚಟುವಟಿಕೆಗಳಲ್ಲಿ ಇದ್ದನ್ನು ಕೂಡ, ಲೌಕಿಕ ಚಟುವಟಿಕೆಗಳಲ್ಲಿ ಇದ್ದನ್ನು ಕೂಡ ಮನಸ್ಸು ಮಾತ್ರ ಸದಾ ಆನಂದಮಯವಾಗಿ ಇರುವಂಥವರು ಮಹಾನ್ಗಳು. ಅಂಥವರ ಚಿತ್ತದಲ್ಲಿ ಮಾತ್ರ ಪ್ರಕಾಶಿಸುತ್ತಾನೆ ಅಂತ. ಎಲ್ಲರ ಮನಸ್ಸಿನಲ್ಲಿ ಇದ್ದಾನೆ, ಆದರೆ ಮಹಾನ್ಗಳ ಮನಸ್ಸಿನಲ್ಲಿ ಮಾತ್ರ ಪ್ರಕಾಶಮಯವಾಗಿ ಇರ್ತಾನೆ. ಮಹಿ ದೇವ ದೇವ. ಮಹಿ ಅಂದರೆ ಭೂಮಿ. ಈ ಭೂಮಿಯಲ್ಲಿರುವಂಥ ಮನುಷ್ಯರಿಗೆ ಮತ್ತು ದೇವಲೋಕದಲ್ಲಿ ಇರೋರಿಗೆ ಅವರಿಗೆಲ್ಲ ದೇವರು ಉಂಟು. ಆ ದೇವರುಗಳಿಗೆ ದೇವರು ಮಹಿ ದೇವ ದೇವ ಅಂದರೆ ಸಮಸ್ತ ದೇವರುಗಳಿಗೆ ದೇವರು ಅಂತ ಅರ್ಥ. ಮಹಾವೇದ ಭಾವಂ, 4 ವೇದಗಳ ಸಾರಾಂಶವಾಗಿದ್ದಾನೆ. ಪರಮೇಶ್ವರನ ಕಂಠದಿಂದ ಬಂದ ವೇದಗಳ ಸಾರಾಂಶವಾಗಿ ತಾತ್ಪರ್ಯವಾಗಿ ಇರುವವನು ಸುಬ್ರಹ್ಮಣ್ಯ. ಮಹಾದೇವ ಬಾಲು, ಮಹಾದೇವನ ಪುತ್ರ ಅಂತ ಹೇಳಿ ಅರ್ಥ ಒಂದು. ಇನ್ನೊಂದು ಅರ್ಥ ಅಂದರೆ ಮಹಾದೇವನೇ ಒಂದು ಸಮಯ ಬಾಲಕನಾಗಿ ನಿಂತ್ಕೊಳ್ಳಬೇಕಾದಂಥ ಒಂದು ಪರಿಸ್ಥಿತಿ ಬಂತು.
ಅದು ಯಾವಾಗಪ್ಪ ಅಂದರೆ ಒಂದ್ಸರಿ ಬ್ರಹ್ಮ ಕೈಲಾಸಕ್ಕೆ ಹೋಗಿದ್ದರು. ಬಾಗ್ಲ ಹತ್ರ ಸುಬ್ರಹ್ಮಣ್ಯ ಮತ್ತು ಇತರರು ಆಟ ಆಡ್ತಿದ್ರು. ಬ್ರಹ್ಮ ಅವರುಗಳನ್ನ ನೋಡ್ದಂಗೆ ಒಳಗೆ ಹೋದರು. ಪಾರ್ವತಿ ಪರಮೇಶ್ವರನ ದರ್ಶನ ಮಾಡಿದ್ರು, ಅವರ ಆಶೀರ್ವಾದ ಪಡ್ಕೊಂಡ್ರು. ತಿರ್ಗಾ ಹಿಂಜರಿಗೆ ಬರುವಾಗ ಸುಬ್ರಹ್ಮಣ್ಯ ನಿಲ್ಲಿಸಿದ್ರು. ನೀನು ಯಾರು? ನಾನು ಬ್ರಹ್ಮ, ವೇದಗಳನ್ನು ನಾನು ಪಠಿಸ್ತೀನಿ, ಮತ್ತು ಸೃಷ್ಟಿಯ ಕರ್ತ ನಾನು. ಹೌದಾ, ವೇದಗಳು ಗೊತ್ತಾ ನಿನಗೆ? ಹಾಗಾದ್ರೆ ಒಂದು ಶ್ಲೋಕ ಹೇಳು. ಬ್ರಹ್ಮ ಸಂಪ್ರದಾಯದಂಗೆ ಏನಪ್ಪ ಅಂದರೆ ಒಂದು ಓಂಕಾರವನ್ನು ಹೇಳಿ ಶ್ಲೋಕವನ್ನು ಪ್ರಾರಂಭ ಮಾಡಿದ. ಸುಬ್ರಹ್ಮಣ್ಯ ನಿಲ್ಲು, ಅದೇನು ಓಂಕಾರ ಮಂತ್ರ ಹೇಳಿದೆಯಲ್ಲ, ಅದರ ಅರ್ಥವನ್ನು ಹೇಳು ನನಗೆ. ಸಮಸ್ತ ವೇದಗಳ ಅರ್ಥವನ್ನು ಗೊತ್ತಿರುವಂಥ ಬ್ರಹ್ಮ ಓಂಕಾರ, ಮೂಲ ಮಂತ್ರವಾದ ಓಂಕಾರಕ್ಕೆ ಅರ್ಥ ಹೇಳೋಕ್ಕಾಗಲಿಲ್ಲ, ಗೊತ್ತಿಲ್ಲ, ತಿಳ್ಕೊಂಡಿರಲಿಲ್ಲ. ಅದಕ್ಕೆ ಸುಬ್ರಹ್ಮಣ್ಯ ಒಂದು ಏಕಾಕ್ಷರ ಮಂತ್ರವಾದ ಓಂಕಾರಕ್ಕೆ ನಿನ್ನಿಂದ ಅರ್ಥ ಹೇಳೋಕ್ಕಾಗಲಿಲ್ಲ ಅಂದರೆ ನೀನು ಶಿಷ್ಯಕರ್ತ ಅಲ್ಲ ಅಂತೇಳಿ ಅವನ ಸೆರೆ ಹಿಡಿದು ಬಿಡ್ತಾನೆ. ಆಮೇಲೆ ಪರಮೇಶ್ವರ ಬಂದು ಸಮಾಧಾನ ಮಾಡಿ ಬ್ರಹ್ಮನನ್ನು ಬಿಡಿಸಿ ಅವ್ರನ್ನ ಕಳಿಸ್ಕೊಟ್ಬಿಟ್ಟು ಮಗನ್ನ ಕರೆದ್ರು ಬಾಯಲ್ಲಿ. ಈ ಥರ ಬ್ರಹ್ಮನನ್ನೇ ನೀನು ಓಂಕಾರದ ಅರ್ಥ ಕೇಳಿದೆಯಲ್ಲ, ನಿನಗೆ ಅದರ ಅರ್ಥ ಗೊತ್ತಾ? ಗೊತ್ತು ನನಗೆ. ಹಂಗಾದ್ರೆ ಹೇಳು ನೋಡೋಣ. ಹಂಗೆಲ್ಲ ಹೇಳೋಕ್ಕಾಗೋದಿಲ್ಲ, ಅದಕ್ಕೂ ಒಂದು ನಿಯಮ ಇದೆ. ಕೇಳುವವರು ಶಿಷ್ಯ ಭಾವನೆಯಲ್ಲಿ ನಿಂತ್ಕೋಬೇಕು, ಹೇಳುವವರು ಗುರು ಸ್ಥಾನದಲ್ಲಿ ಇರಬೇಕು. ಅದರಿಂದಾಗಿ ಪುಟ್ಟ ಬಾಲಕ ತಾನೆ ಶಿವನ ಮಡಿಯಲ್ಲಿ ಹತ್ತಿ ಕೂತ್ಕೊಂಡು ಅವರ ಬಲ ಕಿವಿಯಲ್ಲಿ ಓಂಕಾರದ ಪ್ರವಚನನ ಮಾಡಿದ. ಶಿವನಿಗೆ ಬಹಳ ಆನಂದ ಆಗೋಯ್ತು. ಅವ್ರು ಇನ್ನೊಮ್ಮೆ ಕೇಳಬೇಕು ಅನ್ನೋ ಆಸೆ ಕೂಡ ಬಂತು. ನನಗೆ ಇನ್ನೊಂದು ಸರಿ ಹೇಳು ಅಂತ ಹೇಳಿ. ಅದಕ್ಕೆ ಅವರು ಒಪ್ಪಲಿಲ್ಲ, ಸುಬ್ರಹ್ಮಣ್ಯ ಒಪ್ಪಲಿಲ್ಲ. ನಿಯಮ ಪ್ರಕಾರ ಹಂಗೆ ಹೇಳಬಾರ್ದು, ಒಂದು ಸರಿ ಹೇಳಿದ ತಕ್ಷಣ ಅದನ್ನು ಗ್ರಹಿಸ್ಕೋಬೇಕು, ಇನ್ನೊಂದು ಸರಿ ಹೇಳೋಕ್ಕಾಗೋದಿಲ್ಲ. ಆದರೆ ಶಿವನಿಗೆ ಇನ್ನೊಂದು ಸರಿ ಕೇಳಬೇಕು ಅಂತ ಆಸೆ. ಅದಕ್ಕೆ ಒಂದು ಉಪಾಯ ಮಾಡಿದ್ರು. ಆಯ್ತಪ್ಪ, ತಕ್ಷಣ ಅವ್ರೇನು ಮಾಡಿದ್ರು, ತನ್ನ ಅರ್ಧನಾರೀಶ್ವರ ಸ್ವರೂಪವನ್ನು ಪ್ರಕಟ ಮಾಡಿದ್ರು. ಅರ್ಧ ಪಾರ್ವತಿ, ಅರ್ಧ ಪರಮೇಶ್ವರ. ಈಗ ಸುಬ್ರಹ್ಮಣ್ಯನಿಗೆ ಹೇಳ್ತಾರೆ, ನೀನು ಎಡಭಾಗಕ್ಕೆ ಬಂದು ಹೇಳು. ಆವಾಗ ನಿನಗೆ ತಾಯಿಗೆ ಹೇಳ್ದಂಗೆ ಆಗುತ್ತೆ, ನನಗೆ ಎರಡನೇ ಸರಿ ಹೇಳ್ದಂಗೆ ಆಗೋದಿಲ್ಲ. ಪುನಃ ಅವರು ಓಂಕಾರದ ವಿವರಣೆಯನ್ನು ಹೇಳಿದರು. ಶಿವನು ಭಾಳ ಸಂತೋಷಪಟ್ಟರು. ಆವತ್ತಿನ ದಿನ ತಾನು ಶಿಷ್ಯನಾಗಿದ್ದು ಸುಬ್ರಹ್ಮಣ್ಯ ಗುರುವಾಗಿದ್ದಕ್ಕೆ ಮಹಾದೇವ ಒಂದು ಬಾಲಕನಾಗಿದ್ದರು ಅನ್ನೋ ಒಂದು ಕಥೆಯನ್ನು ಹೇಳುವಂಥದ್ದು ಈ ಮಹಾದೇವ ಬಾಲಂ ಭಜೆ ಲೋಕಪಾಲಂ. ಇಂಥ ಸುಬ್ರಹ್ಮಣ್ಯ ಏನು ಮಾಡ್ತಾ ಇದ್ದಾನೆ, ಎಲ್ಲ ಇಡೀ ಪ್ರಪಂಚವನ್ನೇ ರಕ್ಷಿಸ್ತಾ ಇದ್ದಾನೆ, ಪಾಲಿಸ್ತಾ ಇದ್ದಾನೆ. ಅಂಥವನಿಗೆ ನಾನು ನಮಸ್ಕರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ, ಈ ಭಕ್ತರಲ್ಲಿ ಎರಡು ಥರ ಇದ್ದಾರೆ. ಒಬ್ಬರು ಕರ್ಮ ಮತ್ತು ಭಕ್ತಿ, ಅದಕ್ಕೆ ಕರ್ಮ ಮಾರ್ಗ ಅಂತ ಹೇಳಿ ಒಂದು ಮೂರ್ತಿಯನ್ನು ಸ್ಥಾಪಿಸಿ ಅದಕ್ಕೆ ಪೂಜೆ ಮಾಡುವಂಥದ್ದು. ಅಂದರೆ ದೇವರನ್ನ ಒಂದು ಮೂರ್ತಿ ರೂಪದಲ್ಲಿ ಹೊರಗಡೆ ಕಾಣುವಂಥ ಮಾರ್ಗ, ಅದಕ್ಕೆ ಕರ್ಮ ಮಾರ್ಗ ಅಂತ ಹೇಳಿ ಹೆಸರು. ಇನ್ನೊಂದು ಥರದವರು ಮನಸ್ಸಿನಲ್ಲೇ ಸದಾ ನೆನಪಿಟ್ಕೊಂಡಿರ್ತಾರೆ. ಅವರು ಈ ಥರ
ಪೂಜಾ ಚಟುವಟಿಕೆಗಳಲ್ಲಿ ಇರಲ್ಲ ಅವರು, ಸದಾ ಧ್ಯಾನದಲ್ಲೇ ಇರ್ತಾರೆ. ಅದಕ್ಕೆ ಅದು ಜ್ಞಾನ ಮಾರ್ಗ ಅಂತ ಹೇಳಿ ಹೆಸರು. ಈ ಥರ ಭಕ್ತಿಯಲ್ಲಿ 2 ಮಾರ್ಗಗಳಿದೆ. ಈ ಒಂದು ಶ್ಲೋಕದಲ್ಲಿ ಒಂದೇ ಶ್ಲೋಕ ಈ 2 ಮಾರ್ಗದವರೆಗೂ ಅನುಕೂಲ ಆಗುವಂತೆ ಅವರು ಈ ಒಂದು ಶ್ಲೋಕವನ್ನು ಮಾಡಿದ್ದಾರೆ. ಬಹಳ ಅದ್ಭುತವಾದ ಶ್ಲೋಕ ಇದು. ಮೊದಲನೇ ಪಾದಕ ಹೋಗೋಣ. ಮಯೂರಾಧಿರೂಢಂ ಅಂದರೆ ನವಿಲಿನಲ್ಲಿ ಅಧಿರೂಢನಾಗಿದ್ದಾನೆ, ಕಣ್ಣಿಗೆ ಕಾಣುತ್ತೆ. ಸಗುಣ ಸ್ವರೂಪ. ಮಹಾವಾಕ್ಯ ಗೂಢ ರಹಸ್ಯ, ಕಣ್ಣು ಕಾಣುವುದಿಲ್ಲ, ಅದು ನಿರ್ಗುಣ ರೂಪ. ಮನೋಹಾರಿ ದೇಹಂ, ದೇಹ ಅಂತ ಬಂದ ತಕ್ಷಣ ಕಣ್ಣು ಕಾಣುವಂಥದ್ದು ಸಗುಣ ರೂಪ. ಮಹಚಿತ್ತ ಗೇಹಂ, ಮಹಾನ್ಗಳ ಚಿತ್ತದಲ್ಲಿರೋನು, ಅದರಿಂದಾಗಿ ಕಣ್ಣು ಕಾಣುವುದಿಲ್ಲ, ಅದು ನಿರ್ಗುಣ ರೂಪ. ಮಹಿ ದೇವ ದೇವ, ಎಲ್ಲರೂ ಅವನ ಎದುರುಗಡೆ ನಿಂತು ನಮಸ್ಕಾರ ಮಾಡ್ತಾ ಇರೋದ್ರಿಂದ ಅದು ಸಗುಣ ರೂಪ. ಮಹಾವೇದ ಭಾವಂ, ವೇದಗಳ ಭಾವನೆಯಾಗಿ ಇರೋದ್ರಿಂದ ಅದು ನಿರ್ಗುಣ ರೂಪ. ಕೊನೆಯದಾಗಿ ಮಹಾದೇವ ಬಾಲಂ, ಬಾಲಕನಾಗಿರೋದ್ರಿಂದ ಅದು ಸಗುಣ ರೂಪ. ಭಜೆ ಪಾಲಂ ಲೋಕಪಾಲಂ, ಲೋಕವನ್ನು ರಕ್ಷಿಸುವನು. ಅಂದರೆ ಎದುರು ಕಾಣ್ತಾ ಇಲ್ಲ, ನಿಗೂಢವಾಗಿ ಸದಾ ರಕ್ಷಣೆ ಮಾಡ್ತಾ ಇರೋನು, ಅಂಥವನ್ನು ಭಜಿಸ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಕೂಡ ಈ ಶ್ಲೋಕ ಯಾವ ಥರ ಅಂದರೆ ವೈಯಕ್ತಿಕ ಬೇಡಿಕೆಗಲ್ಲ ಈ ಶ್ಲೋಕ, ಇದು ಎಲ್ಲರ ಹಿತಕ್ಕಾಗಿ ಜಪಿಸುವಂಥ ಒಂದು ಶ್ಲೋಕ. ಕೆಲವೊಮ್ಮೆ ನಾವು ನಮ್ಮ ಒಂದು ಬಯಕೆಗಳನ್ನು ಬದಿಯಿಟ್ಟು ಲೋಕಹಿತಕ್ಕಾಗಿ ಕೂಡ ಪ್ರಾರ್ಥನೆ ಮಾಡಬೇಕಾಗುತ್ತೆ. ಆ ಥರ ಪ್ರಾರ್ಥನೆ ಮಾಡುವಾಗ ಒಂದು ಸೂಕ್ತ ಶ್ಲೋಕ ಯಾವುದಪ್ಪ ಅಂದರೆ ಈ ಸುಬ್ರಹ್ಮಣ್ಯ ಭುಜಂಗಂ ಸ್ತೋತ್ರದ 3ನೇ ಶ್ಲೋಕ. ಇದು 2 ಭಕ್ತಿ ಮಾರ್ಗದವರೆಗೂ ಸೂಕ್ತವಾದ ಶ್ಲೋಕ ಇರೋದ್ರಿಂದ ನಾವು ಕೂಡ ಲೋಕದ ಹಿತ ದೃಷ್ಟಿಯಿಂದ ಈ ಒಂದು ಶ್ಲೋಕವನ್ನು ದಿನ ಪಡಿಸೋಣ. ನಮಸ್ಕಾರ.